ಸುಡು ಸುಡುವ ಬಿಸಿಲು, ಮಟ ಮಟ ಮಧ್ಯಾಹ್ನ, ಶಾಲೆಗೆ ಹೋಗ್ತಿರುವಂತ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಬರ್ತಾ ಇದೆ. ಆ ಗಾಡಿ ನೋಡಿ ಯಾವ ಕಡೆ ಹೋಗುತ್ತೆ ಅಂತೇಳಿ ನೋಡಿ. ಸುಡು ಸುಡುವ ಬಿಸಿಲು, ಮಟ ಮಟ ಮಧ್ಯಾಹ್ನ, ಬಿಸಿಲು ನಾಡಿನಲ್ಲಿ ಇವಾಗ ನಿಂತಿರೋದು. ಬಿಸಿಲು ನಾಡು ರಾಯಚೂರು ಜಿಲ್ಲೆಯಲ್ಲಿ ನಿಂತಿರುವುದು. ರಾಯಚೂರು ಜಿಲ್ಲೆ ಅನ್ನೋ ಹತ್ರಕ್ಕೆ ಒಂದೇ ಊರಲ್ಲ, ಒಂದು ತಾಲೂಕಲ್ಲ, ಒಂದು ಕ್ಷೇತ್ರ ಅಲ್ಲ. ರಾಯಚೂರು ಜಿಲ್ಲೆ ಅಂದಮೇಲೆ ಎಲ್ಲ ಹಳ್ಳಿಗಳು ಅದರಲ್ಲಿ ಒಂದು ಗೂಡಿದ್ರೆ ಮಾತ್ರ ರಾಯಚೂರು ಜಿಲ್ಲೆ. ಆ ರಾಯಚೂರು ಜಿಲ್ಲೆಯಲ್ಲಿ ಒಂದು ಸಣ್ಣ ಹಳ್ಳಿಯಾಗಿರುವಂಥ ನಮ್ಮ ಕೋಟಾ ಗ್ರಾಮ ರಸ್ತೆಯಲ್ಲಿ ನಿಂತಿದ್ವಿ. ಇಲ್ಲಿಂದ ಗುರುಗುಂಟದಿಂದ ಹಟ್ಟಿವರೆಗೂ ಕಲ್ಪಿಸುವಂಥ ರಸ್ತೆ ಹಿಂದಿನ ವಿಡಿಯೋಗಳಲ್ಲಿ ತಾವು ಎಲ್ಲ ನೋಡಿರ್ತೀರ. ಈ ವಿಡಿಯೋ ಮುಖಾಂತರ ಒಂದೇ ಹೇಳಿ ಇಷ್ಟಪಡ್ತೀನಿ ನಾನು. ಇಲ್ಲಿ ಒಂದು ಮುಂದೆ ಚಿಕ್ಕ ಇನ್ನೊಂದು ಹಳ್ಳಿ ಇದೆ, ಅಬ್ಬಾಸಳಿ ದೊಡ್ಡಿ ಅಂತೇಳಿ ಚಿಕ್ಕ ಹಳ್ಳಿ ಇದೆ. ಚಿಕ್ಕ ಹಳ್ಳಿ ಅಂದರೆ ಒಂದು 20ರಿಂದ 50 ಮನೆಗಳು ಹತ್ತತ್ರ ಹೆಚ್ಚು ಕಡಿಮೆ ಇರ್ಬೋದು. ಅಲ್ಲಿಗೆ ದಿನನಿತ್ಯವಾಗಿ ತಮ್ಮೂರಿಂದ ಗುರುಗುಂಟವರೆಗೂ, ಅವರಿಂದ ಮತ್ತೆ ಹಟ್ಟಿವರೆಗೂ ಏನಾದರೂ ಪ್ರಯಾಣ ಮಾಡಬೇಕಂದ್ರೆ ಅವರು ಇದೇ ರೂಟಿಂದ ಪ್ರಯಾಣ ಮಾಡಬೇಕು. ಮತ್ತೆ ಸರ್ಕಾರಿ ಬಸ್ ನಲ್ಲಿ ಮಾತ್ರ ಪ್ರಯಾಣ ಮಾಡಬೇಕು ಅವರು. ನಿಮಗೆ ಒಂದು ಪ್ರಶ್ನೆ ಬಂದಿರ್ಬೋದು, ಇವರು ಯಾಕೆ ಪ್ರೈವೇಟ್ ಗಾಡಿಗಳು, ಆಟೋಗಳಾಗಿರ್ಬೋದು, ಕ್ರಷರ್ಗಳಾಗಿರ್ಬೋದು, ಯಾಕೆ ಅವರು ಅದರಲ್ಲಿ ಹೋಗಲ್ಲ ಅಂತೇಳಿ. ಬಟ್ ಅಲ್ಲಿ ಈ ಗಾಡಿಗಳು ಆ ಕಡೆ ಹೋಗೋದೇ ಇಲ್ಲ. ಪ್ರೈವೇಟ್ ವೆಹಿಕಲ್ಸ್ ಏನಿದೆ ಅವೆಲ್ಲ ಆ ದೊಡ್ಡಿಗೆ ಚಿಕ್ಕ ಹಳ್ಳಿಗೆ ಅಲ್ಲಿ ಹೋಗೋದೇ ಇಲ್ಲ. ಅಲ್ಲಿ ಹೋಗುವಂಥದ್ದು ಬಸ್ಸು ಮಾತ್ರ. ಅದು ಬಸ್ಸು ಬೆಳಗ್ಗೆ ಬಂದರೆ ಸಾಯಂಕಾಲ ಬರುತ್ತೆ, ಸಾಯಂಕಾಲ ಬಂದರೆ ರಾತ್ರಿ ಬರುತ್ತೆ, ರಾತ್ರಿ ಬಂದರೆ ಮತ್ತೆ ಬೆಳಗ್ಗೆನೆ. ಅದು ಯಾವಾಗ ಬರುತ್ತೋ ಯಾವಾಗಿಲ್ಲೋ ಅದಂತೂ ಗೊತ್ತೇ ಇಲ್ಲ. ಈ ರೋಡಿನ ವ್ಯವಸ್ಥೆ ಯಾವ ಥರ ರೋಡ್ ಹದಗೆಟ್ಟಿದೆ, ಅದೇ ಥರ ಬಸ್ಸಿನ ವ್ಯವಸ್ಥೆ ಕೂಡ ಹದಗೆಟ್ಬಿಟ್ಟಿದೆ. ಇಲ್ಲಿ ಟೈಮ್ ಸರಿಯಾಗಿ ಬಸ್ ಇಲ್ಲ. ಶಾಲೆಗೆ ಹೋಗ್ತಿರುವಂಥ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ. ಅದರ ಜೊತೆಗೆ ಕೆಲಸಕ್ಕೆ ಹೋಗ್ತಿರುವಂಥ ಕಾರ್ಮಿಕರಿಗೂ ತುಂಬ ತೊಂದರೆ. ಇಲ್ಲಿಗೆ ಬಸ್ ಮಾತ್ರ ಯಾಕೆ ಹೋಗುತ್ತೆ ಅಂತ ಹೇಳಿದ್ರೆ ಪ್ರೈವೇಟ್ ವೆಹಿಕಲ್ಸ್ ಯಾವುದು ಹೋಗಲ್ಲ. ಪ್ರೈವೇಟ್ ವೆಹಿಕಲ್ಸ್ ಗುರುಗುಂಟಗೆ ಹೋಗೋದಾದ್ರೂ ಯಾವ ಕಡೆಯಿಂದ ನಾನು ತೋರಿಸ್ತೇನೆ ನೋಡಿ. ಈಗ ಈ ಕಡೆಯಿಂದ ಅಲ್ಲೊಂದು ಕೆನಲ್ ಬರ್ತಾ ಇದೆ. ಆ ಕೆನಲಿಂದ ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಒಂದು ಕಚ್ಚಾ ರಸ್ತೆ ಇದೆ ಕೆನಲ್ ಮೇಲಿಂದ. ಸೊ ಆ ಕಡೆಯಿಂದ ಗಾಡಿಗಳು ಎಲ್ಲ ಆ ಕಡೆಯಿಂದ ಹೋಗ್ತವೆ. ಗಾಡಿ ಬರ್ತಾ ಇದೆ, ಆ ಗಾಡಿ ನೋಡಿ ಯಾವ ಕಡೆ ಹೋಗುತ್ತೆ ಅಂತೇಳಿ ನೋಡಿ. ಆ ಕಡೆನೆ ಎಲ್ಲ ಗಾಡಿ, ಯಾವುದೇ ಗಾಡಿ ಬರಲಿ, 2 ವೀಲರ್ ಬರಲಿ, 3 ವೀಲರ್ ಬರಲಿ, 4 ವೀಲರ್ ಬರಲಿ, ಸರ್ಕಾರಿ ಬಸ್ ಮಾತ್ರ ಈ ರೂಟಲ್ಲಿ ಹೋಗೋದು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಗಾಡಿಗಳು ಆ ಕಡೆನೆ. ಈಗ ಅವ್ರಿಗೆ ಅವರಿಂದ ತಮ್ಮೂರಿಂದ ಬೇರೆ ಕಡೆ ಹೋಗ್ಬೇಕಂದ್ರೆ ಒಂದು ಸ್ವಂತ ವೆಹಿಕಲ್ ಇರಬೇಕು, ಇಲ್ಲ ಸರ್ಕಾರಿ ಬಸ್ಗಾಗಿ ಕಾಯ್ತಾ ಇರಬೇಕು. ಈ ತರ ಎಲ್ಲ ಪರಿಸ್ಥಿತಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮಾತ್ರವಲ್ಲ, ಇಡೀ ಉತ್ತರ ಕರ್ನಾಟಕದಲ್ಲಿನೇ ನಡೀತಾ ಇದೆ. ಇದನ್ನ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ಇಷ್ಟು ದಿನ ನಾವು ಯಾವ ತರ ಇದ್ವಿ, ಯಾವ ತರ ನಮ್ಮ ಓಟನ್ನು ಮಾರ್ಕೊಂಡಿದೀವಿ ಅದು ನಮ್ಗೆ ಗೊತ್ತಿಲ್ಲ. ಇಷ್ಟು ದಿನ ಆಗಿದ್ದನ್ನ ಮರೆತು ಇವಾಗನಾದ್ರೂ ಎಲ್ಲರೂ ಜೊತೆಗೂಡಿ ಅಭಿವೃದ್ಧಿ ಕಡೆಗೆ ನಮ್ಮ ಒಂದು ಹೆಜ್ಜೆ ಮುಂದಿಡಬೇಕು. ಇಷ್ಟು ದಿನ ಅಭಿವೃದ್ಧಿ ಆಗಿಲ್ಲ, ಅದು ಬೇರೆ ವಿಚಾರ. ಬಟ್ ಇವಾಗಾದ್ರೂ ನಮಗೆ ಜ್ಞಾನ ಬಂದಿದೆ, ಜ್ಞಾನೋದಯಕ್ಕೆ ಆಗಿದೆ ಅಂದಮೇಲೆ ನಾವು ಕೂಡ ಒಂದು ಹೆಜ್ಜೆ ಅಭಿವೃದ್ಧಿ ಕಡೆಗೆ ತಗೊಂಡು ಹೋಗ್ಬೇಕು. ಈಗ ಯಾವುದೇ ಪಾರ್ಟಿ ಆಗಲಿ, ಯಾವುದೇ ಎಲೆಕ್ಷನ್ ಪಾರ್ಟಿ ಆಗಲಿ, ನಾನು ಯಾವುದೇ ರಾಜಕೀಯ ಪಾರ್ಟಿ ಆಗಲಿ, ನಾನು ಯಾವುದೇ ರಾಜಕೀಯ ವ್ಯಕ್ತಿಯ ಬಗ್ಗೆ ನಾನು ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇಲ್ಲ. ಸೊ ಎಲ್ಲ ರಾಜಕೀಯ ನಾವು ಮನವಿ ಕೊಡೋ ತನಕ ಅವರು ಅಭಿವೃದ್ಧಿ ಮಾಡಲ್ಲ. ಬಟ್ ಅದೇ ಥರ ಅವರು ಪಣ ತೊಡ್ತಾರೆ, ಅಭಿವೃದ್ಧಿ ಆಗಲ್ಲ, ಅವ್ರ ಮನವಿ ಕೊಡೋ ಥರ ನಾವು ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಅದೇ ಥರ ನಾವು ಪಣ ತೊಡಬೇಕು. ಇವಾಗಿಂದ ಇಷ್ಟು ದಿನ ಏನು ಮಾಡ್ತಾ ಇದ್ವಿ ಅದೆಲ್ಲ ಬದಿಗಿಟ್ಟು ಇವಾಗನಾದರೂ ಅಭಿವೃದ್ಧಿ ಕಡೆಗೆ ನಮ್ಮ ಗಮನವನ್ನು ಹರಿಸಬೇಕು. ಅಭಿವೃದ್ಧಿ ಕಡೆಗೆ ನಮ್ಮ ಒಲವನ್ನು ತೋರಬೇಕು. ಪ್ರತಿಯೊಬ್ಬರು ಯುವಕರು, ಸ್ಪೆಷಲ್ ಆಗಿ ಯುವಕರು ಅಲ್ಲಿ ಇಲ್ಲಿ ಗೇಮ್ ಆಡೋದಕ್ಕಿಂತ ಹೆಚ್ಚಾಗಿ ಕ್ರಿಕೆಟ್ ಬೆಟ್ಟಿಂಗ್ ಆಡೋದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಕಡೆಗೆ ನಾವು ಒಲವನ್ನು ತೋರಬೇಕು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೆಲ್ಲ ನಡೀತಾ ಇರುವಂಥ ವಿಷಯನೇ. ಇವಾಗ ಇಡೀ ಭಾರತ ದೇಶದಲ್ಲಿ ನಡೀತಾ ಇದೆ. ಬಟ್ ನಮ್ಮ ಕ್ಷೇತ್ರ ಆದರೂ ನಾವು ನೋಡ್ಕೋಬೇಕು ತಾನೆ. ನಮ್ಮ ಕ್ಷೇತ್ರದಲ್ಲಿ ಏನೇನು ಕೊರತೆಗಳಿವೆ, ಕುಡಿಯುವ ನೀರಿನ ಬಗ್ಗೆ ಆಗಲಿ, ಈ ರೋಡಿನ ವ್ಯವಸ್ಥೆ ಬಗ್ಗೆ ಆಗಲಿ, ಬಸ್ಸಿನ ವ್ಯವಸ್ಥೆ ಬಗ್ಗೆ ಆಗಲಿ, ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಆಗಲಿ, ನಾವೆಲ್ಲ ಇದರ ಬಗ್ಗೆ ಧ್ವನಿ ಎತ್ತಬೇಕು. ಧ್ವನಿ ಎತ್ತಿದ್ರೆ ಎಲ್ಲರೂ ಜೊತೆಗೂಡಿದರೆ ಮಾತ್ರನೇ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ. ರಾಯಚೂರು ಜಿಲ್ಲೆಗೆ ಚಿನ್ನದಂತ ನಾಡು ಅಂತ ಕರೀತಾರೆ. ರಾಯಚೂರು ಜಿಲ್ಲೆಗೆ ವಿದ್ಯುತ್ತಿನ ಘಟಕದ ನಾಡು ಅಂತಾನೂ ಕರಿಬಹುದು. ಬಟ್ ಅದರ ಜೊತೆಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬರುವಂತ ಎಲ್ಲ ಹಳ್ಳಿಗಳಾಗಲಿ, ನಮ್ಮ ಯಾವುದೇ ಸಣ್ಣ ಪುಟ್ಟ ಹಳ್ಳಿಗಳಲ್ಲಾಗಲಿ, ಅದರಲ್ಲಿ ಹೋಗಿ ಪ್ರತಿಯೊಬ್ಬ ಶಾಸಕರು 1 ತಿಂಗಳಿಗೆ 1 ಸಲನಾದರೂ ವಿಸಿಟ್ ಕೊಟ್ರೆ ಆ ಕ್ಷೇತ್ರದ ಆ ಹಳ್ಳಿಗಳ ಸಮಸ್ಯೆ ಎಲ್ಲ ದೂರ ಆಗುತ್ತೆ. ಒಂದು ಹಳ್ಳಿಗೆ 1 ತಿಂಗಳಲ್ಲಿ 1 ಸಲ ಮಾತ್ರ ಒಂದು ಹಳ್ಳಿಗೆ ಭೇಟಿ ಕೊಟ್ಟರೆ ಸಾಕು. ಆ ಶಾಸಕರು ಯಾವುದೇ ಶಾಸಕರಾಗಲಿ ಒಂದು ಹಳ್ಳಿಗೆ 1 ತಿಂಗಳಲ್ಲಿ 1 ಸಲ ಭೇಟಿ ಕೊಟ್ಟರೆ ಸಾಕು. ಆ ಮತಕ್ಷೇತ್ರದಲ್ಲಿ ಇರುವಂಥ ಎಲ್ಲ ಹಳ್ಳಿಗಳು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಒಂದು ಕ್ಷೇತ್ರದ ಶಾಸಕರು, ಅದು ಯಾವುದೇ ಪಾರ್ಟಿನವರಾಗಲಿ, ತಮ್ಮ ಕ್ಷೇತ್ರದಲ್ಲಿ ಎಷ್ಟು ತಿಂಗಳಿಗೆ 1 ಸಲ
ಒಂದ್ಸಲ ತಾವು ಹೋಗಿ ಭೇಟಿ ಕೊಟ್ಟರೆ ಸಾಕು, ಅಲ್ಲಿರುವಂತ ಯಾವುದೇ ಸಮಸ್ಯೆ ಇರಲಿ, ಹಳ್ಳಿಗಳಲ್ಲಿ ಇರುವಂತ ಯಾವುದೇ ಸಮಸ್ಯೆ ಇರಲಿ, ಅದೆಲ್ಲ ನೀವು ದೂರ ಮಾಡಬಹುದು. ತಿಂಗಳಿಗೆ ಒಂದ್ಸಲ ಹೋದ್ರೆ ಸಾಕು. ಎಲೆಕ್ಷನ್ ಏನಾದ್ರು ಬಂದ್ರೆ ಕ್ಯಾಂಪೇನ್ಗಾಗಿ ಯಾರು ನಿಮ್ಗೆ ಇನ್ವಿಟೇಷನ್ ಕೊಡೋದೇ ಇಲ್ಲ, ಮನವಿ ಪತ್ರನೇ ಕೊಡಲ್ಲ ನಿಮ್ಗೆ. ಎಲೆಕ್ಷನ್ ಬಂದ್ರೆ ಕ್ಯಾಂಪೇನ್ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ ನಿಮ್ಗೆ ಯಾರು ಮನವಿ ಪತ್ರನೇ ಕೊಡಲ್ಲ. ಅವಾಗ ಯಾಕೆ ಬಂದು ಪ್ರಚಾರ ಮಾಡ್ತೀರಾ? ಹಳ್ಳಿಗಳ ಸಮಸ್ಯೆ ಬಂದ್ರೆ ಮಾತ್ರಕ್ಕೆ ನಿಮ್ಗೆ ಮನವಿ ಪತ್ರ ಕೊಡಬೇಕು. ಬಟ್ ನಿಮ್ದು ಪ್ರಚಾರ ಏನಾದ್ರು ಇದ್ರೆ ಯಾರು ಮನವಿ ಪತ್ರ ಕೊಡೋದೇ ಬೇಕಾಗಿಲ್ಲ, ತಾವಾಗೆ ಬಂದು ಪ್ರಚಾರವನ್ನು ಮಾಡ್ತೀರಾ. ಸೊ ನನ್ನ ರಿಕ್ವೆಸ್ಟ್ ಒಂದೇನೆ, ಇವಾಗ ಏನ್ ಮಾಡಿದೀರಾ, ನೀವು ಶಾಸಕರಾಗಿ ಬಂದಿರ್ತೀರಾ, ಯಾವುದೇ ರಾಯಚೂರು ಜಿಲ್ಲೆ ಎಲ್ಲ ಶಾಸಕರಿಗೆ ನಾನು ಹೇಳ್ತಾ ಇರೋದು, ಇಡೀ ನಮ್ಮ ಕರ್ನಾಟಕದ, ಇಡೀ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಶಾಸಕರಿಗೆ ಹೇಳ್ತಿರುವಂತದ್ದು ಏನಂತ ಹೇಳಿದ್ರೆ, ತಾವು ಪ್ರತಿಯೊಂದು ಹಳ್ಳಿಗೆ ಹೋಗಿ ಒಂದ್ಸಲ ಭೇಟಿ ಕೊಡಿ. ಅಲ್ಲಿ ಇರುವಂತ ಒಂದೊಂದು ಸಮಸ್ಯೆಯನ್ನು ಪ್ರತಿಯೊಬ್ಬರು ಜೊತೆಗೂಡಿ ಮಾಡಿದ್ರೇನೆ ಆ ಹಳ್ಳಿ ಆಗ್ಲಿ, ಆ ಪಟ್ಟಣವಾಗ್ಲಿ, ಆ ಕ್ಷೇತ್ರವಾಗ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಎಲ್ಲರ ಜೊತೆಗೂಡಿ ಮಾಡಿದ್ರೇನೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಸೊ ಈ ಪಣವನ್ನು ಎಲ್ಲರೂ ತೊಟ್ಟೋಣ, ನಮ್ಮ ಬಲವನ್ನು ಅಭಿವೃದ್ಧಿ ಕಡೆಗೆ ತಗೊಂಡು ಹೋಗೋಣ. ಕೊನೆಯದಾಗಿ ನಾನು ಈ ವಿಡಿಯೋ ಮುಖಾಂತರ ಹೇಳೋದು ಇಷ್ಟೇನೆ, ಯಾರೇ ಶಾಸಕರಾಗಿರಲಿ ಅವರು ತಮ್ಮ ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಹಳ್ಳಿಗಳಿಗೆ ಒಂದು ಸಲ ಭೇಟಿ ನೀಡಿ, ಮತ್ತು ಆ ಹಳ್ಳಿನವರು, ಆ ಪಟ್ಟಣದವರು ಎಲ್ಲರ ಜೊತೆಗೂಡಿದರೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಸೊ ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದರ ಮುಖಾಂತರ. ಅಲ್ಲಿವರೆಗೂ ಈ ರೀಲನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.